ಖಾಸಗಿ ಕಂಪನಿಯ ಸಿಎಸ್ಆರ್ ನಿಧಿಯಡಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಇಲಾಖೆ ವತಿಯಿಂದ ಶೆಲವಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು, ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಆಂಬ್ಯುಲೆನ್ಸ್ ವಾಹನ ಹಸ್ತಾಂತರಿಸಿದರು. ಇದೇ ವೇಳೆ ಶಿಗ್ಗಾವಿಯಲ್ಲಿ ಅನಿಲ ಸೋರಿಕೆ ಅವಘಡದಿಂದ ಸಾವನ್ನಪ್ಪಿದ ಕುಟುಂಬಕ್ಕೆ ಎಚ್ಪಿಸಿಎಲ್ ಸಂಸ್ಥೆಯ ವತಿಯಿಂದ ಪರಿಹಾರದ ಚೆಕ್ ವಿತರಿಸಿದರು. ಬಳಿಕ 6ನೇ ಅಂತಾರಾಷ್ಟೀಯ ಗಾಳಿಪಟ ಉತ್ಸವದ ಪ್ರೋಮೋ ಹಾಗೂ ಭಿತ್ತಿಪತ್ರವನ್ನು ಸಚಿವ ಪ್ರಹ್ಲಾದ್ ಜೋಶಿ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಬಳಿಕ ಪ್ರಹ್ಲಾದ್ ಜೋಶಿ, ಹುಬ್ಬಳ್ಳಿಯಲ್ಲಿ ಅಂತಾರಾಷ್ಟೀಯ ಗಾಳಿಪಟ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ 20ರಂದು ದೇಸಿ ಕ್ರೀಡೆಗಳಿಗೆ ಅರವಿಂದ್ ಬೆಲ್ಲದ್ ಅವರು ಚಾಲನೆ ನೀಡಲಿದ್ದು, ಗಾಳಿಪಟ ಉತ್ಸವವನ್ನು ಮಹೇಶ್ ತೆಂಗಿನಕಾಯಿ ಉದ್ಘಾಟಿಸಲಿದ್ದಾರೆ. ಬನ್ನಿ ಹಾರಿಸೋಣ ಗಾಳಿಪಟವ, ಮನಸ್ಸುಗಳ ಚಿತ್ತಾರೋತ್ಸವ, ಬಾನಂಚಿನಲ್ಲಿ ವಾರೋತ್ಸವ ಈ ಬಾರಿಯ ಗಾಳಿಪಟ ಉತ್ಸವದ ಧ್ಯೇಯವಾಗಿದೆ. ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದ ಖ್ಯಾತಿಯ ಗಾಳಿಪಟ ಸ್ಪರ್ಧಿಗಳು ಭಾಗಿಯಾಗಲಿದ್ದಾರೆ ಎಂದರು. ಉತ್ಸವದ ಅಂಗವಾಗಿ ಬಾಲಿವುಡ್ ಗಾಯಕ ಕೈಲಾಶ್ ಖೇರ್ ಅವರ ಸಂಗೀತ ಸಂಜೆ ಹಾಗೂ ಕನ್ನಡ ಚಿತ್ರರಂಗದ ಗಾಯಕ ಹಾಗೂ ಸಂಗೀತ ನಿರ್ದೇಶಕ ರಘು ದೀಕ್ಷಿತ್ ನೇತೃತ್ವದಲ್ಲಿ ಸಂಗೀತ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು, ಹುಬ್ಬಳ್ಳಿಯ ಎಲ್ಲ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಗಾಳಿಪಟ ಉತ್ಸವಕ್ಕೆ ಮಹೇಶ್ ತೆಂಗಿನಕಾಯಿ ಅವರು ಚಾಲನೆ ಕೊಡ್ತಾರೆ. ಮನಸ್ಸುಗಳ ಚಿತ್ತಾರೋತ್ಸವ, ಬಾನಂಚಿನ ವಿವಾರೋತ್ಸವ ಅಂತ ಹೇಳಿ ಇದಕ್ಕೆ ಒಂದು ಸ್ಲೋಗನ್ ಕೊಟ್ಟಿವಿ. ಹಾಗಾಗಿ ತಾವು ಎಲ್ಲರೂ ಅದಕ್ಕೆ ಬರಬೇಕು. ಕವರೇಜ್ಗಿಂತ ಹೆಚ್ಚು ನೋಡಿ ಆನಂದ ಪಟ್ಟು ಅಲ್ಲೇ ಆಹಾರ ಉತ್ಸವ ಇರ್ತದೆ. ಗಾಳಿಪಟ ರಾತ್ರಿನೂ ಕೆಲವು ಗಾಳಿಪಟ ಹಾಕ್ತಾರೆ, ಅವನ್ನೆಲ್ಲ ನೋಡಿ ಆನಂದ